ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ, ನಿಮ್ಮ ಕಷ್ಟಗಳು ದೂರವಾಗಲಿ ಅಂತ ಹರಕೆ ಹೊತ್ತುಕೊಳ್ತೀರಾ. ಕೆಲವೊಮ್ಮೆ ದೆವ್ವ ಭೂತಗಳ ಭಯ ಇದ್ರೆ ನೀವು ದೇವಸ್ಥಾನದ ಮೊರೆ ಹೋಗ್ತೀರಾ. ಆದರೆ ನಮ್ಮ ಭಾರತದಲ್ಲಿ ಒಂದು ದೇವಸ್ಥಾನ ಇದೆ. ಇದು ಎಷ್ಟು ಭಯಾನಕವಾಗಿದೆ ಅಂದರೆ ಅದನ್ನು ನೋಡಿದ ಮೇಲೆ, ಅಲ್ಲಿ ಅನ್ವೇಷಣೆ ಮಾಡಿದ ಮೇಲೆ ಅಲ್ಲಿಂದ ವಿಜ್ಞಾನಿಗಳೇ ಓಡಿ ಹೋಗ್ತಾರೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ, ಇಷ್ಟಕ್ಕೂ ಆ ಮಂದಿರದಲ್ಲಿ ಅಂತ ವಿಶೇಷತೆ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ. ಇದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕೆಲ ವರ್ಷಗಳ ಹಿಂದೆ ವಿಜ್ಞಾನಿಗಳಿಗೆ ಮಧ್ಯಪ್ರದೇಶದ ಒಂದು ದೇವಸ್ಥಾನದ ಬಗ್ಗೆ ಕೆಲವು ವಿಚಿತ್ರವಾದ ಸಂಗತಿಗಳು ಗೊತ್ತಾಗ್ತವೆ. ಈ ದೇವಾಲಯದ ಬಗ್ಗೆ ಆಗಿನವರೆಗೂ ಇಂಟರ್ನೆಟ್ ಅಲ್ಲಾಗ್ಲಿ ಹೊರಗಿನ ಜನರಿಗಾಗ್ಲಿ ಗೊತ್ತಿರಲಿಲ್ಲ. ಕೇವಲ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಿವಾಸವಿದ್ದ ಜನರಿಗೆ ಮಾತ್ರ ಈ ದೇವಾಲಯದ ಬಗ್ಗೆ ಗೊತ್ತಿರುತ್ತೆ. ಈ ದೇವಾಲಯವನ್ನ ಪರಿಶೋಧನೆ ಮಾಡಲು ಆ ಊರಿಗೆ ವಿಜ್ಞಾನಿಗಳು ಹೋದಾಗ ಅಲ್ಲಿನ ಜನರು ಕೆಲ ವಿಷಯಗಳನ್ನ ವಿಜ್ಞಾನಿಗಳಿಗೆ ಹೇಳ್ತಾರೆ. ಆಗ ಅವರು ಹೇಳಿದ್ದು ಏನೆಂದ್ರೆ, ಸಂಜೆ ಆಗ್ತಿದ್ದಂತೆ ಆ ದೇವಸ್ಥಾನಕ್ಕೆ ಯಾರು ಹೋಗೋದಿಲ್ಲ. ಒಂದು ವೇಳೆ ಹೋದ್ರೆ ಅವರು ಮರಳಿ ಬರೋದಿಲ್ಲವಂತೆ. ಆದ್ರೆ ವಿಜ್ಞಾನಿಗಳಿಗೆ ಅವರು ಹೇಳೋ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಆದರೆ ಅವರು ಮುಂದೆ ಹೇಳಿದ ಮಾತುಗಳನ್ನ ಕೇಳಿ ವಿಜ್ಞಾನಿಗಳು ಒಂದು ಕ್ಷಣ ಬೆರಗಾಗಿ ಆ ದೇವಾಲಯವನ್ನ, ಅದರ ರಹಸ್ಯಗಳನ್ನ ಕಣ್ಣಾರೆ ನೋಡಲು, ಪರಿಶೋಧನೆ ಮಾಡಲು ಆ ದೇವಸ್ಥಾನ ಇದ್ದ ಸ್ಥಳಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಮಧ್ಯಪ್ರದೇಶದ ಮೊರಾನಾ ಎಂಬ ಒಂದು ಹಳ್ಳಿಯಲ್ಲಿದೆ. 1000 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದ ಹೆಸರು ಕಾಕನ್ಮಠ್ ಮಂದಿರ. ಇಂತಹ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ದೇವಸ್ಥಾನ ಶಿವನ ಮಂದಿರವಾಗಿದೆ. ಈ ದೇವಸ್ಥಾನವನ್ನ ಹೊರಗಿಂದ ನೋಡಿದ್ರೆ ಇದನ್ನ ಅವಸರದಲ್ಲಿ ಕಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈ ದೇವಸ್ಥಾನವನ್ನ ಕಟ್ಟುವಾಗ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಈ ದೇವಸ್ಥಾನದ ಬಗ್ಗೆ ಮತ್ತೊಂದು ಶಾಕಿಂಗ್ ವಿಷಯವೇನೆಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಯಾವುದೇ ಸಿಮೆಂಟ್ ಆಗ್ಲಿ ಮಣ್ಣನ್ನಾಗ್ಲಿ ಬಳಸಿಲ್ಲ. ಕೇವಲ ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಕೇವಲ ಕಲ್ಲುಗಳಿಂದ ಕಟ್ಟಿದ ಈ ಮಂದಿರ 1000 ವರ್ಷಗಳಾದ್ರೂ ಕೂಡ ಏನೂ ಆಗದೆ ದೃಢವಾಗಿ ನಿಂತಿದೆ. ದೊಡ್ಡ ದೊಡ್ಡ ತುಫಾನ್ಗಳು ಬಂದಾಗ್ಲೂ ಕೂಡ ಈ ಮಂದಿರ ಸ್ವಲ್ಪವೂ ಕದಲದೆ ಹಾಗೆಯೇ ನಿಂತಿದೆ. ಕೆಲ ಮೂಲಗಳ ಪ್ರಕಾರ ಕೆಲವು ರಾಜರು ಈ ದೇವಸ್ಥಾನವನ್ನ ನಾಶ ಮಾಡಲು ಇದರ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನವನ್ನ ಬೀಳಿಸಲು ಅವರಿಂದ ಆಗಲ್ಲ. ಮತ್ತೆ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಿರ್ಮಿಸಿರುವ ಎಲ್ಲಾ ದೇವಸ್ಥಾನಗಳು ಪ್ರಕೃತಿ ವಿಕೋಪಗಳಲ್ಲಿ ಸಿಲುಕಿ ನಾಶವಾಗಿವೆ. ಆದ್ರೆ ಈ ಮಂದಿರ ಮಾತ್ರ ಹಾಗೆಯೇ ನಿಂತಿದೆ. ಹಾಗೆ ಈ ದೇವಸ್ಥಾನದ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯವೇನೆಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಬಳಸಿರುವ ಕಲ್ಲುಗಳು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಾಗ್ಲಿ ಆ ಊರುಗಳಲ್ಲಾಗ್ಲಿ ಎಲ್ಲೂ ಸಿಗೋದಿಲ್ಲ. ಆದ್ರೆ ಅಷ್ಟು ಪ್ರಮಾಣದ ಕಲ್ಲುಗಳನ್ನ ಎಲ್ಲಿಂದ ತಂದು ಕಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಮಂದಿರ ನಿರ್ಮಾಣದ ಹಿಂದೆ ಒಂದು ಕತೆ ಇದೆ. ಆ ಕತೆಯನ್ನ ಕೇಳಿದ್ರೆ ನೀವು ಒಂದು ಕ್ಷಣ ಬೆರಗಾಗೋದು ಖಂಡಿತ. ಅವರು ಹೇಳುವಂತೆ ಈ ಮಂದಿರವನ್ನ ಮಾನವರು ಕಟ್ಟಿಲ್ಲವಂತೆ, ಬದಲಾಗಿ ಒಂದೇ ರಾತ್ರಿಯಲ್ಲಿ ದೆವ್ವಗಳು ಸೇರಿ ಕಟ್ಟಿವೆ ಅಂತ ಹೇಳಲಾಗುತ್ತೆ. ಅಲ್ಲಿನ ಜನರು ಹೇಳಿದಂತೆ ಸೂರ್ಯಾಸ್ತಕ್ಕೂ ಮುಂಚೆ ಅಲ್ಲಿ ಖಾಲಿ ಮೈದಾನವಿತ್ತು. ಆದ್ರೆ ಮರುದಿನ ಸೂರ್ಯೋದಯವಾದಾಗ ಆ ಪ್ರದೇಶದಲ್ಲಿ ಅಚಾನಕ್ಕಾಗಿ ಈ ಮಂದಿರ ಕಾಣಿಸಿಕೊಳ್ಳುತ್ತೆ. ಆದ್ರೆ ಒಂದೇ ರಾತ್ರಿಯಲ್ಲಿ ಈ ಮಂದಿರವನ್ನ ಹೇಗೆ ಕಟ್ತಾರೆ ಅನ್ನೋದರ ಬಗ್ಗೆ ನಿಖರವಾದ ಸಾಕ್ಷಿಗಳಿಲ್ಲ. ಆದ್ರೆ ಆ ಊರಿನವರು ಹೇಳುವಂತೆ ದೆವ್ವಗಳು ಶಿವನ ಭಕ್ತರಾಗಿರ್ತವಂತೆ. ಸೊ ಆ ಊರಿನ ಅಕ್ಕಪಕ್ಕದಲ್ಲಿ ಶಿವನ ದೇವಸ್ಥಾನ ಇಲ್ಲದೆ ಇದ್ದುದರಿಂದ ದೆವ್ವಗಳು ಸೇರಿ ಶಿವನನ್ನ ಆರಾಧನೆ ಮಾಡಲು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸವೆಯಂತೆ. ಮೊದಲೇ ಹೇಳಿದಂತೆ ಈ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲಿ ಬಿಟ್ಟಂತೆ ಕಾಣಿಸುತ್ತೆ. ಅಲ್ಲಿನ ಜನ ಹೇಳುವಂತೆ ಈ ಮಂದಿರವನ್ನ ಕಟ್ಟುವಾಗ ಮುಂಜಾನೆ ಆಗಿದ್ದರಿಂದ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಎದ್ದು ಹೋಗಿ ಅದನ್ನ ನೋಡಿ ಕಿರಿಚಿದ್ದರಿಂದ ಆ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲೇ ಬಿಟ್ಟು ದೆವ್ವಗಳು ಹೋಗಿವೆಯಂತೆ. ಈ ಮಂದಿರದ ನಿರ್ಮಾಣದ ಬಗ್ಗೆ ಮತ್ತೊಂದು ಕತೆ ಕೂಡ ಇದೆ. ಈ ದೇವಸ್ಥಾನಕ್ಕೆ ಕೀರ್ತಿರಾಜನ ಹೆಂಡತಿ ರಾಣಿ ಕಾಕನ್ಮತಿಯ ಹೆಸರನ್ನ ಇಡಲಾಗಿದೆ. ಕಾಕನ್ಮತಿ ರಾಣಿಯ ಆದೇಶದ ಮೇರೆಗೆ ಈ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಆದ್ರೆ ವಿಜ್ಞಾನಿಗಳು ಯಾಕೆ ಈ ಮಂದಿರ ಹತ್ರ ಹೋಗೋದಿಲ್ಲ, ಇದನ್ನ ಯಾಕೆ ಮುಟ್ಟೋದಿಲ್ಲ, ಮತ್ತೆ ರಾತ್ರಿ ಸಮಯದಲ್ಲಿ ಯಾರು ಇಲ್ಲಿಗೆ ಯಾಕೆ ಹೋಗೋದಿಲ್ಲ ಅನ್ನೋದನ್ನ ಈಗ ನೋಡೋಣ. ಒಂದು ಬಾರಿ ASIನ ಒಂದು ತಂಡ ಈ ದೇವಸ್ಥಾನಕ್ಕೆ ಹೋದಾಗ ಅವರು ಈ ದೇವಸ್ಥಾನವನ್ನ ನೋಡಿ ಗಾಬರಿಯಾಗ್ತಾರೆ. ಯಾಕಂದ್ರೆ ಇಂಥ ದೇವಸ್ಥಾನವನ್ನ ಅವರು ಎಂದೂ ನೋಡಿರೋದಿಲ್ಲ. ಈ ದೇವಸ್ಥಾನವನ್ನ ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಈ ದೇವಸ್ಥಾನ ಗಾಳಿ ಮಳೆಗೆ ಬೀಳುವ ಹಾಗಿದೆ. ಆದರೆ ಈ ಮಂದಿರ ಅನೇಕ ವರ್ಷಗಳಿಂದ ಸ್ವಲ್ಪವೂ ಅಲುಗಾಡದೆ ಹಾಗೆಯೇ ನಿಂತಿದೆ. ಇದಕ್ಕೆ ಕಾರಣ ಏನು ಅಂತ ಅವರು ಅಲ್ಲಿನ ಜನರನ್ನ ಕೇಳಿದಾಗ
ಆ ಜನರು ಈ ದೇವಸ್ಥಾನವನ್ನ ದೆವ್ವಗಳು ನಿರ್ಮಿಸಿವೆ ಅಂತ ಹೇಳ್ತಾರೆ. ವಿಜ್ಞಾನ ದೆವ್ವ ಭೂತಗಳನ್ನ ನಂಬೋದಿಲ್ಲ. ಆದರೂ ಕೂಡ 1000 ವರ್ಷಗಳ ಹಿಂದೆ ಯಾವುದೇ ಸಿಮೆಂಟ್ ಅನ್ನ ಬಳಸದೆ ಕಟ್ಟಿದ ಈ ದೇವಸ್ಥಾನದ ರಹಸ್ಯ ಏನೆಂಬುದು ಅವರಿಗೂ ಗೊತ್ತಾಗೋದಿಲ್ಲ. ದೇವಾಲಯದ ಮುಂದೆ ಶಿಲೆಯ ಮೇಲೆ ಪುರಾತತ್ವ ಇಲಾಖೆ ಬರೆದ ಪ್ರಕಾರ ಈ ದೇವಾಲಯವನ್ನ ರಾಣಿ ಕಾಕನ್ಮತಿ ನಿರ್ಮಿಸಿದ್ದು ಅಂತ ಖಂಡಿತವಾಗ್ಲೂ ಹೇಳಲು ಆಗೋದಿಲ್ಲ. ಆದ್ರೆ ಈ ದೇವಸ್ಥಾನವನ್ನ ಯಾರು ನಿರ್ಮಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ASIನವರು ರಾತ್ರಿ ಹೊತ್ತು ಈ ದೇವಸ್ಥಾನಕ್ಕೆ ಯಾರು ಹೋಗಬಾರದು ಅಂತ ನಿಷೇಧ ವಿಧಿಸಿದ್ದಾರೆ. ಯಾಕಂದ್ರೆ ದೇವಸ್ಥಾನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದು ಬಿದ್ದು ಬಿಡುತ್ತೆ ಅಂತ ಅವರು ಹೀಗೆ ಮಾಡಿದ್ದಾರೆ. ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಿರುವ ಈ ದೇವಸ್ಥಾನವನ್ನ ವಿಜ್ಞಾನಿಗಳು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ಟಿದ್ರೆ ಅದು ಎಲ್ಲಿ ಬಿದ್ದು ಬಿಡುತ್ತೋ ಅನ್ನೋದು ಅವರ ಭಯ. ಆದ್ರೆ ಈ ದೇವಸ್ಥಾನ 1000 ವರ್ಷಗಳಿಂದ ಹಾಗೆಯೇ ನಿಂತಿದೆ. ಇದನ್ನ ದೆವ್ವಗಳು ನಿರ್ಮಿಸಿವೆಯಾ ಅಥವಾ ಮನುಷ್ಯರು ನಿರ್ಮಿಸಿದ್ದಾರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.